ಕರಾವಳಿ ಭಾಗದಲ್ಲಿ ಕರ್ನಾಟಕದ ಮಂಗಳೂರು ಉಡುಪಿ ಭಾಗದಲ್ಲಿ ಮಳೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಒಂದೆರಡು ದಿನ ನಿನ್ನೆ ಮೊನ್ನೆ ನಾವು ಗಮನಿಸಿದ್ರೆ ಮಳೆ ಇರಲಿಲ್ಲ, ಮೋಡ ಕವಿದ ವಾತಾವರಣ ಇತ್ತು. ಆದರೆ ನಿನ್ನೆ ಮಧ್ಯಾಹ್ನದ ನಂತರ ಸ್ವಲ್ಪ ವಾತಾವರಣ ಬದಲಾಗಿದೆ, ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅಂಬೇಡ್ಕರ್ ವೃತ್ತ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿನ್ನೆಯಿಂದ ಮಳೆಯ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕೊಟ್ಟಾರ ಚೌಕಿ ಮಾಲೆಮಾರ್ನಲ್ಲಿ ಜಲರಾಶಿ, ನೀರಲ್ಲೇ ಪರದಾಡಿಕೊಂಡು ಪ್ರಯಾಣಿಕರು ಸಂಚಾರ ಮಾಡಿದ್ರು. ಮಂಗಳೂರಿನಿಂದ ಪಡುಬಿದ್ರಿ ಉಡುಪಿ ಕಡೆ ಹೋಗುವಂತ ರಸ್ತೆಯಲ್ಲಿ ಸಿಗುವಂತ ಪ್ರಮುಖವಾದಂಥ ಸರ್ಕಲ್ ಅಂತಂದ್ರೆ ಅದು ಕೊಟ್ಟಾರ ಚೌಕಿ. ಅಲ್ಲಿ ಹೆಚ್ಚಿನ ಮಳೆ ಆಗ್ತಿರೋದ್ರಿಂದ ರಸ್ತೆಗಳಲ್ಲಿ ನೀರು ನಿಂತಿದೆ. ಹಾಗಾಗಿ ವೆಹಿಕಲ್ಗಳು ಓಡಾಡೋಕೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ. ಮಂಗಳೂರು ಜಿಲ್ಲೆಯಲ್ಲಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಹೆಚ್ಚಾಗಿ ಬರ್ತಾ ಇದೆ. ನಗರದ ತಗ್ಗು ಪ್ರದೇಶಗಳಿಗೆ ನುಗ್ಗಿದಂತ ಮಳೆ ನೀರು. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಪೃಥ್ವಿ, ಕಳೆದ ಒಂದೆರಡು ದಿನ ಹಿಂದೆ ನೋಡಿದ್ರೆ ಬರೀ ಮೋಡ ಕವಿದ ವಾತಾವರಣ ಇತ್ತು. ಆದ್ರೆ ನಿನ್ನೆಯಿಂದ ಸ್ವಲ್ಪ ವಾತಾವರಣ ಬದಲಾಗಿದೆ, ಮಳೆ ಹೆಚ್ಚಾಗ್ತಿದೆ. ಯಾವ್ಯಾವ ಭಾಗದಲ್ಲಿ, ಅದರಲ್ಲೂ ಈ ಪಡುಬಿದ್ರಿ ಕಡೆ ಹೋಗುವಂತ ರಸ್ತೆ, ಕೊಟ್ಟಾರ ಚೌಕಿ ಎಲ್ಲ ಕಡೆ ಕೂಡ ಬಹಳ ಸಮಸ್ಯೆ ಆಗ್ತಿದೆ ಅಂತ ಮಾಹಿತಿ ಇದೆ ಈಗ. ಖಂಡಿತ ಅವಿನಾಶ್, ಏನು ನಿನ್ನೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿತ್ತು. ಸಾಕಷ್ಟು ಮಳೆ ರಾತ್ರಿ ಇಡೀ ಸುರಿದಿತ್ತು. ರಾತ್ರಿ ಇಡೀ ಬಿಟ್ಟು ಬಿಡದೆ ಮಳೆ ಸುರಿದಂಥ ಪರಿಣಾಮ ಮಂಗಳೂರಿನ ಜ್ಯೋತಿ ಸರ್ಕಲ್ ಇರ್ಬೋದು, ಕೊಟ್ಟಾರ ಚೌಕಿ, ಸಾಕಷ್ಟು ಪ್ರದೇಶಗಳು, ತಗ್ಗು ಪ್ರದೇಶಗಳು ಜಲಾವೃತ ಆಗಿದ್ದು. ಸದ್ಯಕ್ಕೆ ಮಂಗಳೂರಿನ ಸಿಟಿಯಲ್ಲಿ ರಾತ್ರಿ ಇಡೀ ಸಾಧಾರಣ ಮಳೆ ಆದರೆ ಮಂಗಳೂರಿನ ಹೊರವಲಯದಲ್ಲಿ ಅಂದರೆ ಉಳ್ಳಾಳ, ಉಚ್ಚಿಲ, ಕೋಟೆಕಾರು, ತಲಪಾಡಿವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಅಲ್ಲಿ ಅಂಡರ್ ಪಾಸ್ಗಳು ಮತ್ತು ಬೇರೆ ಬೇರೆ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಏನು ಮಂಗಳೂರು ಮತ್ತು ಕಾಸರಗೋಡು ಹೈವೇ ಏನಿದೆ, ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ನಿಂತಿರುವಂಥದ್ದು. ಇಲ್ಲಿ ನೋಡ್ಬೋದು ಉಚ್ಚಿಲ ಏನು ಅಂಡರ್ ಪಾಸ್ ಏನಿದೆ, ಇಲ್ಲಿ ಸಂಪೂರ್ಣವಾಗಿ ಅಲ್ಲಿ ನೀರು ಬಂದಿರುವಂಥದ್ದು. ಅಂದರೆ ವೆಹಿಕಲ್ಗಳು ಓಡಾಡದೇ ಇರೋಕಷ್ಟು ಆಗದೇ ಇರೋಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತ ಹೇಳಿದರೆ ಈ ಒಂದು ಭಾಗದಲ್ಲಿ ಅಂದರೆ ಏನು ಕೇರಳ ಹತ್ತಿರದಲ್ಲಿದೆ, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಅಂದರೆ ಮಂಗಳೂರಿನಲ್ಲಿ ಆರೆಂಜ್ ಅಲರ್ಟ್ ಇದ್ರೆ ಕಾಸರಗೋಡು ಪಕ್ಕದ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇರುವಂಥದ್ದು. ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಅದರಿಂದ ಈ ಭಾಗದಲ್ಲಿ ಸಾಕಷ್ಟು ಮಳೆಯಾಗಿದೆ, ತಗ್ಗು ಪ್ರದೇಶಗಳು ಜಲಾವೃತಗೊಂಡಿರುವಂಥದ್ದು. ಮತ್ತೆ ಇನ್ನೂ ಕೂಡ ಮಳೆ ಬೋರ್ಗರಿತ ಬರ್ತಾ ಇದೆ. ಅಂದರೆ ಸಂಪೂರ್ಣವಾಗಿ ಕತ್ತಲೆ ಆದಂಥ ವಾತಾವರಣ ಕೆಲವು ಕಡೆ ನಿರ್ಮಾಣ ಆಗಿದೆ. ಸ್ವಲ್ಪ ಹೊತ್ತು ಬೆಳಕಿದ್ರೆ ಸ್ವಲ್ಪ ಹೊತ್ತು ಕತ್ತಲೆ ಆದಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಜೊತೆಗೆ ಮಿಂಚು ಗುಡುಗು ಕೂಡ ಬರ್ತಾ ಇದೆ. ಇದರಿಂದ ಸಾಕಷ್ಟು ಜನರಲ್ಲಿ ಆತಂಕ ಉಂಟಾಗಿರುವಂಥದ್ದು. ಮನೆಗಳಿಂದ ವಿವಿಧ ಕೆಲಸಗಳಿಗೆ ಹೋಗುವಂಥವ್ರು ಮತ್ತೆ ಪದವಿ ವಿದ್ಯಾರ್ಥಿಗಳು ಇವರು ಕೂಡ ಎಲ್ಲ ಹೊರಗಡೆ ಹೋಗಬೇಕಾಗಿರುತ್ತೆ. ಸಾಕಷ್ಟು ಏನು ಮಹಿಳಾ ಕಾರ್ಮಿಕರುಗಳು ಮತ್ತೆ ಕೆಲಸ ಮಾಡುವಂಥವರು ಕೂಡ ಮನೆಯಿಂದ ಹೊರಗಡೆ ಹೋಗಬೇಕಾಗಿರುತ್ತೆ. ಅವರಲ್ಲಿ ಈಗ ಸಾಕಷ್ಟು ಆತಂಕ ವಾತಾವರಣ ಮೂಡಿರುವಂಥದ್ದು. ಸ್ವಲ್ಪ ಮಟ್ಟಿಗೆ ಗಾಳಿ ಕೂಡ ಇರುವಂಥದ್ದು. ಮತ್ತೆ ಏನು ಮಿಂಚು ಗುಡುಗು ಇರೋದ್ರಿಂದ ಸಿಡಿಲು ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಏನು ಮಂಗಳೂರಿನಿಂದ ಕೇರಳ ಹೋಗುವಂಥ ಹೈವೇ ಏನಿದೆ ಅಲ್ಲಿ ಸಾಕಷ್ಟು ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿದೆ, ಮಳೆ ಆಗ್ತಾ ಇದೆ. ಮತ್ತೆ ಒಂದು ಕಡೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ವಾಹನ ಸವಾರರಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂಥ, ಅಂದರೆ ಡ್ರೈವಿಂಗ್ ವೇಳೆ ಕೆಲವು ಕಡೆ ನೀರು ನಿಂತಿರುತ್ತೆ, ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ. ಮತ್ತೆ ಮುಂದೆ ಬರ್ತಾ ಇರುವಂಥ ವಾಹನಗಳು ಯಾವುದೇ ರೀತಿ ಅಂದರೆ ಅವು ಲೈಟ್ ಏನಾದ್ರು ಆನ್ ಮಾಡ್ಕೊಂಡು ಬಂದಿಲ್ಲ ಅಂತ ಹೇಳಿದರೆ ಅವರು ಕಾಣ್ತಾ ಇಲ್ಲ. ಹೀಗೆ ಕ್ಲಿಷ್ಟಕರವಾಗಿ ಅವರು ವಾಹನ ಸಂಚಾರವನ್ನು ಮಾಡುವಂಥ ಕಾರ್ಯಕ್ಕೂ ಕೂಡ ಅಂದರೆ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಸದ್ಯಕ್ಕೆ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ. ಮತ್ತು ಸಮುದ್ರ ನದಿ ಪಾತ್ರಗಳಿಗೆ ಪ್ರವಾಸಿಗರಾಗಿರ್ಬೋದು, ಮೀನುಗಾರರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು ಯಾರೂ ಕೂಡ ಇಳಿಬಾರ್ದು ಅಂತ ಹೇಳಿ ಒಂದು ಸೂಚನೆಯನ್ನು ನೀಡಿರುವಂಥದ್ದು. ಒಂದು ಕಡೆ ಆ ನದಿ ಪಾತ್ರಗಳಲ್ಲೂ ಕೂಡ ಸಾಕಷ್ಟು ಅರಿವಿನ ಪ್ರಮಾಣ ಹೆಚ್ಚಾಗಿದೆ, ಮತ್ತು ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಇಲ್ಲಿ ಇದ್ರ ನಡುವೆನೇ ಧಾರಾಕಾರ ಮಳೆ ಸುರಿತಾ ಇರೋದ್ರಿಂದ ಸದ್ಯಕ್ಕೆ ಈ ರೀತಿಯ ಚಂಡಮಾರುತದ ಎಫೆಕ್ಟ್ ಮಂಗಳೂರಿನಲ್ಲಿ ಇದೆ. ಅವಿನಾಶ್, ಧನ್ಯವಾದ ಪೃಥ್ವಿರಾಜ್.